ನಮಸ್ಕಾರ ಎಲ್ರಿಗೂ. ನಾನು ಪವಿತ್ರ. ನಾನಿವತ್ತು ಸಂಡೇ ಸ್ಪೆಷಲ್ಲು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ 2-3 ಸರಿ ಚೆನ್ನಾಗಿ ತೊಳೆದಿರೋ ಚಿಕನನ್ನು ತಗೊಂಡು ಅದಕ್ಕೆ 1 ಸ್ಪೂನ್ ಉಪ್ಪು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ ಹಾಗೂ 1 ಬೌಲ್ ಮೊಸರು, 4-5 ಹಸಿಮೆಣ್ಸಿನ್ಕಾಯಿನ ಮುರಿದು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಪಕ್ಕಕ್ಕಿಡೋಣ. ನಂತರ ಒಂದು ಜಾರಲ್ಲಿ ಶುಂಠಿ ಹಾಗೂ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಏನಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು. ಇದನ್ನು ಪೇಸ್ಟ್ ಮಾಡೋಣ. ಮಾಡಿಟ್ಕೊಂಡು ಒಂದು ಪಾತ್ರೆ ಇಡೋಣ. ಅಗಲವಾಗಿರೋ ಪಾತ್ರೆ ಇಡಿ, ದಪ್ಪ ತಳದ ಪಾತ್ರೆ ಇಡಿ. ಯಾಕಂದರೆ ಚಿಕನ್ನು ಬಿರಿಯಾನಿ ಲಾಸ್ಟಲ್ಲಿ ಸಿಹಿಬಾರ್ದು ನೋಡಿ, ಅದಕ್ಕೆ. ಆ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಹೋಲ್ ಸ್ಪೈಸಸ್ನೆಲ್ಲ ಹಾಕ್ಕೊಳ್ಳೋಣ. ಬಿರಿಯಾನಿ ಸ್ಪೈಸಸ್ ಎಲ್ಲ ಸ್ಪೈಸಸ್ನ 1-2 ಸೆಕೆಂಡಷ್ಟು ಫ್ರೈ ಆದಮೇಲೆ ಸ್ಲೈಸಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ 2 ದಪ್ಪ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ಈರುಳ್ಳಿ ಕಂಪಲ್ಸರಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಬೇಕು. ಅದು ಗೋಲ್ಡನ್ ಬ್ರೌನ್ ಆದಮೇಲೆ 2-3 ಟೊಮೆಟೊ ಹಚ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ 1-2 ನಿಮಿಷ ಫ್ರೈ ಆದಮೇಲೆ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಬಿಟ್ಟು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಆನಂತರ 5 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಖಾರದ ಪುಡಿ ಹಾಗೂ 1 ಸ್ಪೂನ್ ಗರಂ ಮಸಾಲ ಪೌಡ್ರು, ಇದಿಷ್ಟು ಸ್ಪೈಸಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡೋಣ. ಆನಂತರ ನಾವು ಮ್ಯಾರಿನೇಟ್ ಮಾಡಿಟ್ಕೊಂಡಿರುವಂಥ ಚಿಕನ್ನ ಅದರೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದಕ್ಕೇ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಪುದೀನ ಹಾಗೂ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸೋಣ. ಚಿಕನ್ ಒಂದು 50% ಅದರಲ್ಲಿ ಬೇಯಬೇಕಾಗುತ್ತೆ. ಆನಂತರ ಒಂದು 50% ಚಿಕನ್ ಬೆಂದಾದ ನಂತರ ಅದಕ್ಕೇ ನೀರನ್ನು ಸೇರಿಸ್ಕೊಳ್ಳೋಣ. ನಾವು ನೀರು ನೀವು ಎಷ್ಟು ಅಕ್ಕಿ ಹಾಕ್ತಿರೋ ಅದರ ಡಬಲ್ ರೇಷ್ಯೋದಲ್ಲಿ ನೀರು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಆದಮೇಲೆ ಒಂದು ಕುದಿ ಬಂದಮೇಲೆ ನಾವು ಅಕ್ಕಿನ ಸೇರಿಸ್ಕೊಳ್ಳೋಣ. ಅಕ್ಕಿ ಸೇರಿಸ್ಕೊಂಡು ಒಂದು ಕುದಿ ಬಂದಮೇಲೆ ನೀಟಾಗಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಮೀಡಿಯಮ್ ಸಿಮ್ಮಲ್ಲಿಟ್ಟು ಬೇಯಿಸೋಣ. ಆವಾಗ ಏನಾಗುತ್ತೆ, ಅಕ್ಕಿ ಆಗೋದಿಲ್ಲ, ರೈಸು ನೀಟಾಗಿ ಬೇಯುತ್ತೆ. ಒಂದು 75% ಬೆಂದಾದಮೇಲೆ ಫುಲ್ಲು ಸಿಮ್ಮಲ್ಲಿಟ್ಟು ಒಂದು 10 ಮಿನಿಟ್ಸ್ ಬೇಯಿಸೋಣ. ಈಗ ನೋಡಿ ಒಂದು ಕಲರ್ಫುಲ್ ಆಗಿರೋ ಬಿರಿಯಾನಿ ರೆಡಿಯಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.